ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿ ಎಸ್ ಕಿಚನ್ ಆ್ಯಂಡ್ ವ್ಲಾಗ್ಸ್. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತು ನಾನೊಂದು ಚಿಕ್ಕದಾಗಿ ವ್ಲಾಗ್ನ ಮಾಡ್ಕೊಂಡಿದ್ದೆ. ಅದು ನನ್ನ ತಂಗಿ ಮನೆಗೆ ಹೋಗಿದ್ವಿ, ಹಾಗಾಗಿ ಒಂದು ಚಿಕ್ಕದಾಗಿ ಒಂದು ವ್ಲಾಗ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆನೇ ಬೇಗ ಎದ್ದು ಇವತ್ತು ಸಂಡೇ ಆಗಿತ್ತು, ಸೊ ಪ್ರೇಯರ್ ಎಲ್ಲ ಮುಗಿಸ್ಕೊಂಡು ಆ ಕಡೆನೇ ತಂಗಿ ಮನೆಗೆ ಹೊರಟ್ವಿ. ನಾನು ಹಾಗೆ ಯಜಮಾನ್ರು, ಪಾಪು, ಹಾಗೆ ಅತ್ತೆ, ಅಮ್ಮ, ತಮ್ಮ ಇಷ್ಟು ಜನನೂ ಹೋಗಿದ್ವಿ. ತುಂಬ ದಿನ ಆಗಿತ್ತು ಅವ್ರ ಮನೆಗೆ ಹೋಗಿರಲಿಲ್ಲ. ಹಾಗೆ ಅವ್ರ ಅತ್ತೆ ಮಾವನು ಮಾತಾಡ್ಸಿರ್ಲಿಲ್ಲ, ಎಲ್ಲರೂ ಮಾತಾಡ್ಸ್ಕೊಂಡು ಬರೋಣ ಅಂತ ಹೋಗಿದ್ವಿ. ಹಾಗೆ ಮಧ್ಯಾಹ್ನ ಆಗಿತ್ತಲ್ಲ, ಸೊ ಊಟಕ್ಕೂ ಅಲ್ಲೇ ರೆಡಿ ಮಾಡಿದರು. ನೋಡಿ ಏನೇನು ಸ್ಪೆಷಲಾಗಿ ಮಾಡಿದ್ಲು, ಬಿರಿಯಾನಿ, ಗ್ರೇವಿ, ಹಾಗೆ ಕಬಾಬ್ ಅಂತ ತುಂಬ ಟೇಸ್ಟಿಯಾಗಿ ಮಾಡಿದ್ಲು. ಎಲ್ಲರೂ ಸಹ ಮಧ್ಯಾಹ್ನ ಊಟ ಮಾಡಿದ್ವಿ. ಪಾಪು ಅಳ್ತಾ ಇದ್ದಾಳೆ, ಮಾವ ಏನೋ ಚೇಷ್ಟೆ ಮಾಡ್ದ ಅಂತ ಅಳ್ತಾ ಇದ್ಲು. ಹಂಗೆ ಮಧ್ಯಾಹ್ನ ಊಟ ಟೈಮ್ ಆಯಿತು, ಸೊ ಎಲ್ಲರೂ ಊಟ ಮಾಡಿದ್ವಿ. ಪಾಪು ಅಜ್ಜಿ ಜೊತೆ ತಿನ್ನಿಸ್ಕೊತೀನಿ ಅಂತ ಹೇಳಿ ಅವ್ರ ಅಜ್ಜಿ ಇಬ್ಬರು ಅಜ್ಜರು 3 ಜನ ಅಜ್ಜರ ಜೊತೆ ಸೇರಿಕೊಂಡು ಊಟ ಮಾಡ್ತಾಯಿದ್ಲು. ನಾವು ಆ ಕಡೆ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ. ಊಟ ಎಲ್ಲ ಹಾಕಿ ಸ್ವಲ್ಪ ಹೊತ್ತು ಹಾಗೆ ಟಿ ವಿ ನೋಡ್ತಾ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ, ಹಾಗೆ ಮಾತಾಡಿಕೊಂಡು. ಪಾಪು ಸ್ವಲ್ಪ ಎಂಟರ್ಟೈನ್ಮೆಂಟ್ ಮಾಡ್ತೀನಿ ಅಂತ ಹೇಳಿ ಡ್ಯಾನ್ಸ್ ಮಾಡ್ತೀನಿ, ಡ್ಯಾನ್ಸ್ ಪ್ರಾಕ್ಟೀಸ್ ಎಲ್ಲ ಮಾಡಿದ್ಲಲ್ಲ, ಅದು ನಾನು ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳಿ ಮಾಡ್ತಾಯಿದ್ಲು. ನೋಡಿ ಎಷ್ಟು ಚೆನ್ನಾಗಿ ಕುಣಿತಾ ಇದ್ದಾಳೆ. ಇವರು ನಮ್ಮತ್ತೆ ಹಾಯ್ ಮಾಡೆ ಅಂತ ಇದ್ದೆ, ಸಖತ್ ನಗ್ತಾಯಿದ್ರು ಅವರು, ನಾಚ್ಕೊಳ್ತಾಯಿದ್ರು. ನೋಡಿ ಎಷ್ಟು ನಗ್ತಾಯಿದ್ದಾರೆ ಅಂತ. ಹಾಗೆ ಸ್ವಲ್ಪ ಹೊತ್ತೆಲ್ಲ ಮಾತಾಡಿಕೊಂಡು ಟೈಮ್ ಆಗಿತ್ತು, ಸೊ ಹೊರಡ್ತೀವಿ ಅಂತ ಹೇಳಿ ಎಲ್ರಿಗೂ ಬಾಯ್ ಮಾಡಿ ನಾವು ಹೊರಟ್ವಿ. ಹಾಗೆ ಹೊರಡ್ತಾ ನಮ್ಮ ಆಂಟಿ ಮನೆಗೆ ಹೋಗಿ ಬರೋಣ ಅಂತ ಅಂದರೆ ನಮ್ಮಮ್ಮ ಅವರ ತಂಗಿ ಮನೆ, ನಮ್ಮ ಚಿಕ್ಕಮ್ಮ. ಸೊ ಅವ್ರ ಮನೆಗೆ ಬಂದಿದ್ವಿ. ಬಂದು ಸ್ವಲ್ಪ ಹೊತ್ತು ಅವ್ರನ್ನೂ ಸಹ ಮಾತಾಡಿಸ್ಕೊಂಡು ಅಲ್ಲಿ ಮಾವಿನಕಾಯಿ ಬಿಟ್ಟಿತ್ತು, ಸೊ ಮಾವಿನಕಾಯಿನೂ ಒಂದು 2 ಹಸು ತೊಗೊಂಡು, ಹಾಗೆ ಮಲ್ಲಿಗೆ ಹೂವು ಬಿಟ್ಟಿತ್ತು, ಮಲ್ಲಿಗೆ ಹೂವನ್ನು ಸಹ ತಗೊಂಡು ಮತ್ತು ನಾವು ಮನೆಗೆ ಬಂದ್ವಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಆಂಟಿ ಎಷ್ಟು ಗಾರ್ಡನ್ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ತುಂಬ ಮಾವಿನಕಾಯಿ ಬಿಟ್ಟಿತ್ತು, ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ. ಕಚ್ಚಾ ಮ್ಯಾಂಗೋ ಸಕ್ಕರಾಗಿರುತ್ತೆ, ಉಪ್ಪು ಹಾಕೊಂಡು ತಿನ್ನೋಕ್ಕೆ. 1-2 ಹಸು ತೊಗೊಂಡು ಮಲ್ಲಿಗೆ ಹೂವು ಬಿಟ್ಟಿತ್ತಲ್ಲ, ಸೊ ಆಂಟಿ ಹೇಳಿದ್ರು ಮಲ್ಲಿಗೆ ಹೂವು ತಗೊಂಡು ಹೋಗು ಅಂತ. ಹಾಗಾಗಿ ಅಮ್ಮ ಮತ್ತು ಆಂಟಿ ಇಬ್ಬರೂ ಬಿಡಿಸ್ಕೊಟ್ರು, ಹೂವನ್ನ ತಗೊಂಡು ಬಂದ್ವಿ. ಹಳ್ಳಿಗಳ ಕಡೆ ಎಲ್ಲ ಈ ಥರ ಗಿಡ ಎಲ್ಲ ಹಾಕಿ ದೊಡ್ಡದಾಗಿ ಮಲ್ಲಿಗೆ ಗಿಡ ಆಗಿ ಅದನ್ನು ನಾವು ಈವ್ನಿಂಗ್ ಆಗ್ತಿದ್ದಂಗೆ ಹೂವು ತೊಗೊಂಡು ಕಟ್ಟಿ ಅದನ್ನ ಬೆಳಗ್ಗೆ ಮುಡ್ಕೊಂಡ್ರೆ ಅದ್ರ ಫ್ರೆಶ್ನೆಸ್ಸೇ ಒಂಥರ ಸಕ್ಕದಾಗಿರುತ್ತೆ. ಸೊ ಇದು ಕನ್ನಡದಲ್ಲಿ ಇದಕ್ಕೆ ಹಿಪ್ಪನೇರಳೆ ಅಂತಾರೆ, ಇಂಗ್ಲೀಷಲ್ಲಿ ಇದಕ್ಕೆ ರಸಬರಿ ಅಂತ ಕರೀತಾರೆ. ತುಂಬ ಚೆನ್ನಾಗಿತ್ತು, ಆಂಟಿ ಮನೆಯಲ್ಲೇ ಬಿಟ್ಟಿತ್ತು. ಒಂದಿಷ್ಟು ತೊಗೊಂಡೆ, ತಿಂದ್ವಿ, ಸಕ್ಕದಾಗಿತ್ತು. ಸೊ ಹಾಗೆ ಆಂಟೆಲ್ಲ ಮಾತಾಡ್ಸ್ಕೊಂಡು ಬಂದ್ವಿ. ಮತ್ತು ನಾನು ಅಮ್ಮನ ಮನೆಗೆ ಹೊರಟೆ, ನಮ್ಮಮ್ಮನ ಮನೆಗೆ ಅತ್ತೆ ಮನೇಲಿದ್ದು. ಸೊ ಅಮ್ಮನ ಮನೆಗೆ ಹೊರಟ್ವಿ, ಸಂಜೆ ಹತ್ರ ಆಗಿಬಿಟ್ಟಿತ್ತು. ಸೊ ಇವಾಗ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಪ್ಲೀಸ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಎಲ್ಲರಿಗೂ ಬಾಯ್.